ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕುಸ್ಮಾಸ್ ಲಾಗ್. ಇಂದಿನ ಲಾಗ್ ನೋಡಿದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ. ಈಗ ಪ್ರೆಸೆಂಟ್ ನಾವು ಕುಕ್ಕೆ ಸುಬ್ರಹ್ಮಣ್ಯ ಅಲ್ಲಿದ್ದೀವಿ ಅಂತ ಹೇಳಿಬಿಟ್ಟು ಇಲ್ಲಿ ಬೆಳಗ್ಗೆನೇ ಎದ್ದು ರೆಡಿ ಆಗ್ತಾಯಿದ್ವಿ. ನಮ್ಮ ಮನೇಲಿ ಎಲ್ಲರೂ ಎದ್ದು ರೆಡಿ ಆಗ್ತಿದ್ರು, ನಾನೇ ಸ್ವಲ್ಪ ಲೇಸಿ. ಸೊ ಲಾಸ್ಟಲ್ಲಿ ಎದ್ಬಿಟ್ಟು ಲೇಟಾಗಿ ರೆಡಿ ಆದೆ. 7:30 ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ಇಲ್ಲಿಂದ ಒಂದು ಲೈಟಾಗಿ ಟೀ ಕುಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬಂದು ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದೀವಿ. ಹೊರ್ಗಡೆ ಬಂದರೆ ಎಷ್ಟು ಖುಷಿ ಆಗುತ್ತೆ, ಅಲ್ಲಿರುವಂಥ ಸುತ್ತಮುತ್ತ ವಾತಾವರಣ ಅಂತೂ ಅಷ್ಟು ಖುಷಿಯಾಗುತ್ತೆ. ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಬೆಳಗಿನ ಜಾವ ವಾತಾವರಣ ಅಂತೂ ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ, ಸುತ್ತಮುತ್ತ ಬೆಟ್ಟ ಇರೋದರಿಂದ. ನನಗಂತೂ ಈ ಪ್ಲೇಸ್ ತುಂಬಾ ಇಷ್ಟ. ನಿಮಗೂ ಕೂಡ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೋಡ್ತಿದ್ರೆ ಇವಾಗ ಮಳೆ ಬರ್ತಿಲ್ಲ, ನಾವು ಟೀ ಕುಡ್ಕೊಂಡು ಬರೋಷ್ಟರಲ್ಲಿ ಫುಲ್ಲು ಮಳೆ ಬಂದುಬಿಟ್ಟಿತ್ತು. ಸೊ ಈಗ ಹೋಟೆಲಿಗೆ ಬಂದ್ವಿ. ಟೀ ಕಾಫಿ ತೊಗೊಂಡಿದ್ರು ಮನೆಯಲ್ಲಿ. ನನಗೇನು ಕುಡಿದು ಅಭ್ಯಾಸ ಇಲ್ಲ, ಸೊ ನಾನೇನು ತೊಗೊಂಡಿಲ್ಲ. ಇಲ್ಲಿ ಹೂವು ಮುಡ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದರೆ ತುಂಬಾ ಮಳೆ ಬರ್ತಾಯಿತ್ತು. ಅದೇ ಮಳೆಯಲ್ಲೇ ನೆನ್ಕೊಂಡು ಆಮೇಲೆ ಸೈಡಲ್ಲಿ ಹೋದ್ವಿ. ಸೊ ಹಂಗೆ ಹೋಗಿ ದರ್ಶನ ಮಾಡೋಣ, ಇಲ್ಲಾಂದರೆ ಲೇಟಾಗಿ ಹೋಗುತ್ತೆ ಅಂತ ಹೇಳಿಬಿಟ್ಟು ಹಾಗೆ ಮಾಡ್ತಾ ಇಲ್ಲೊಂದು ಆದಿಶೇಷ ಟೆಂಪಲ್ ಇದೆ ಅಂತ ಗೊತ್ತು. ಅದು ದೇವಸ್ಥಾನ ಒಳಗಡೆಯಿಂದನೇ ಹೊರಗಡೆ ಬಂದು ಹೋಗೋ ಥರ ಇದೆ. ಸೊ ಪ್ರತಿ ಸಲ ಹೋದಾಗೂ ಅಲ್ಲಿ ಹೋಗ್ಬೇಕು ಅಂದ್ಕೊಂಡು ಹೋಗೋಕ್ಕಾಗ್ತಾ ಇರಲಿಲ್ಲ. ಈ ಸಲ ಇಲ್ಲಿ ಬಂದ್ವಿ. ಇಲ್ಲಿ ಕಲ್ಲುಗಳನ್ನ ಜೋಡಿಸ್ತಾ ಇದ್ರು ನೀರು ಒಳಗಡೆ. ಯಾಕೆ ಅಂತ ನಾವು ಕೇಳಿದ್ದಕ್ಕೆ ಜನ ಹೇಳಿದ್ರು, ಮನೆ ಕಟ್ಟೋಕ್ಕೆ ಆ ಥರ ಎಲ್ಲ ಆಸೆ ಇದ್ದರೆ ಇಲ್ಲಿ ಬಂದು ಕಲ್ಲು ಜೋಡಿಸಿದ್ರೆ ನೆರವೇರುತ್ತೆ, ಅರ್ಕೆ ಹೊತ್ತಾರೆ ಜಾಸ್ತಿ ಇಲ್ಲಿ ಅಂತ ಹೇಳ್ತಾಯಿದ್ರು. ಸೊ ಹೌದಾ ಅಂತ ನಾವು ಕೂಡ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಇದು ತುಂಬಾ ಚೆನ್ನಾಗಿದೆ ಆದಿಶೇಷ ಟೆಂಪಲ್. ನೀವು ಕುಕ್ಕೆಗೆ ಹೋಗಿದ್ರೆ ಇನ್ ಕೇಸ್ ಏನಾದರೂ ಮುಂದೆ ಹೋದರೆ ಈ ಒಂದು ಟೆಂಪಲ್ನ ನೋಡ್ದಿರ ವಾಪಸ್ ಬರಬೇಡಿ. ತುಂಬ ಜನಕ್ಕೆ ಇದು ಗೊತ್ತಿಲ್ಲ. ಸ್ವಲ್ಪ ಜನ ಆಲ್ರೆಡಿ ನೋಡಿರ್ತೀರ, ಸ್ವಲ್ಪ ಜನ ನೋಡಿರಲ್ಲ. ಇಲ್ಲೊಂದು ಒಳ್ಳೆ ಪಾರ್ಕ್ ಎಲ್ಲ ಇದೆ, ಒಳ್ಳೆ ಥೀಮ್ ಆಗಿರೋ ಪಾರ್ಕ್ಸು. ಸೊ ಅಲ್ಲಿ ದರ್ಶನ ಮುಗಿಸ್ಕೊಂಡು ಇಲ್ಲಿ ಬಂದರೆ ನೀವು ನೋಡ್ಬೋದು ಸ್ಟ್ಯಾಚು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ನನಗೆ ಈ ಸ್ಟ್ಯಾಚು ಅಂತೂ ತುಂಬಾ ಇಷ್ಟ ಆಯಿತು. ಇನ್ನಿಲ್ಲಿ ಸುತ್ತಮುತ್ತ ಎನ್ವಿರಾನ್ಮೆಂಟ್ ನೀವು ನೋಡ್ಬೋದು, ಎಷ್ಟು ಚೆನ್ನಾಗಿ ಬೊಂಬೆ ಅದನ್ನೆಲ್ಲ ಸ್ಟ್ಯಾಚೂಸ್ ಆಗಿ ನೀಟಾಗಿ ಮಾಡಿದ್ದಾರೆ. ಅದು ಒಳ್ಳೆ ಪಾರ್ಕ್ ಇದೆ. ನಿಮಗೆ ಟೈಮ್ ಪಾಸ್ ಮಾಡಿದ್ರೆ ಒಂಥರ ವಿಶಾಲವಾಗಿರುತ್ತೆ. ಸೊ ನಾವು ಕೂಡ ಅಲ್ಲೇ ಸ್ವಲ್ಪ ಹೊತ್ತು ಟೈಮ್ ಪಾಸ್ನ ಮಾಡ್ತಾಯಿದ್ವಿ. ಇನ್ನು ಫೋಟೋಸ್ ತೊಗೊಳಕ್ಕಾಗಿ, ವೀಡಿಯೋಸ್ ಮಾಡೋಕ್ಕಾಗಿ ತುಂಬಾ ಚೆನ್ನಾಗಿದೆ ಪ್ಲೇಸು. ಇನ್ ಕೇಸ್ ನೀವು ಹೇಳಿದ್ನಲ್ವ ನೆಕ್ಸ್ಟ್ ಟೈಮ್ ಅಂದರೆ ಈ ಒಂದು ಪ್ಲೇಸ್ನ ವಿಸಿಟ್ ಮಾಡಿ. ಅದಾದಮೇಲೆ ಬರ್ತಾಯಿದ್ರೆ ಇಲ್ಲಿ ನಿಮ್ಗೆ ಏನು ಬೇಕು ಏನು ಬೇಡ ಎಲ್ಲನೂ ಸಿಗುತ್ತೆ. ಈ ಒಂದು ಆದಿಶೇಷ ಟೆಂಪಲ್ ಹತ್ರ ಎಲ್ಲ ಐಟಮ್ಸ್ಗಳ್ನು ಮಾಡ್ತಾ ಇರ್ತಾರೆ. ಅದಾದಮೇಲೆ ಬಂದು ಸೇವಾ ಕೌಂಟರಲ್ಲಿ ಪ್ರಸಾದ ತೊಗೊಳ್ಳೋಣ ಅಂತ ಹೇಳಿ ಅಲ್ಲಿ ಚೀಟಿ ತೊಗೋತಾಯಿದ್ರು. ಚೀಟಿ ತೊಗೊಂಡು ಪ್ರಸಾದನ ತೊಗೊಂಡಿದ್ದು ಆದಮೇಲೆ ಟಿಫನ್ ಮಾಡೋಣ ಅಂತ ಹೇಳಿಬಿಟ್ಟು ಹೋಟೆಲಿಗೆ ಬಂದ್ವಿ. ಟಿಫನ್ ಏನು ಟ್ರೈ ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಯೂಶ್ವಲಿ ಬೇರೆ ಕಡೆ ಹೋದರೆ ಹೊಸ್ದಾಗಿ ಏನಾದರೂ ಟ್ರೈ ಮಾಡಬೇಕಂದ್ರೆ ನನಗೆ ತುಂಬಾ ಇಷ್ಟ ಆಗುತ್ತೆ. ಇರುವಂಥ ಟಿಫನ್ನೇ ತಿನ್ನೋದಕ್ಕೆ ಇಷ್ಟ ಆಗೋಲ್ಲ. ಸೊ ಅದಕ್ಕೆ ಬನ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಬನ್ಸ್ನ ಟ್ರೈ ಮಾಡಿದೆ. ಆ್ಯಂಡ್ ಹೊರಗಡೆ ಹೋದಾಗ ಅಲ್ಲಿ ಆ ಕಡೆ ಎಲ್ಲ ಬನ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಅದಾದಮೇಲೆ ಅದ್ರ ಜೊತೆ ಪಲಾವ್ನ ತೊಗೊಂಡಿದ್ವಿ. ಪಕೋಡ, ಪಲಾವ್ ಅದನ್ನೆಲ್ಲ ತೊಗೊಂಡು ಮಸಾಲೆ ದೋಸೆ ತೊಗೊಂಡಿದ್ರು ಅಮ್ಮ. ಈ ರೀತಿ ಅದನ್ನೇ ಸ್ವಲ್ಪ ತಿಂದ್ಕೊಂಡು ಅದಾದಮೇಲೆ ಏನಾದರೂ ತೊಗೊಳಂಗಿದ್ರೆ ಅದನ್ನು ತೊಗೊಂಡು ಬರ್ತಾಯಿದ್ವಿ. ಈಗ ಬಂದು ಫುಲ್ ನೆಂದೋಗ್ಬಿಟ್ಟಿದ್ವಿ. ಈಗ ಒಂದು ಮತ್ತೆ ಜರ್ನಿನ ಶುರು ಮಾಡೋಣ ಅಂತ ಹೋಗ್ತಿದ್ವಿ. ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಮಳೆ. ಕಂಟ್ರಿಯಲ್ಲಿ ಒಂದು ಸ್ವಲ್ಪ ಹೊತ್ತು ಮಳೆ ನಿಂತಿಲ್ಲ, ಅಷ್ಟು ಮಳೆ ಬರ್ತಾಯಿತ್ತು. ನಾವು ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡ್ತಾ ಇರೋದು ಹೊರನಾಡು ಕಡೆ. ಹೊರನಾಡು ಅಂದರೆ ನಮ್ಮಮ್ಮಗೆ ತುಂಬಾ ಇಷ್ಟವಾದಂತಹ ಜಾಗ. ಸೊ ಬಟ್ ನಿಮಗೆಲ್ಲ ಗೊತ್ತೇ ಇದೆ, ಹೊರನಾಡಿಗೆ ತುಂಬಾ ಘಾಟ್ ಸೆಕ್ಷನ್ ಇದೆ. ಸೊ ಈ ಮಳೆ ಬೇರೆ ಜಾಸ್ತಿ ಬರ್ತಿತ್ತು. ಆನ್ ದ ವೇ ಹಾಗೆ ಸ್ಟಾಪ್ ಮಾಡಿಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತಿನ್ನೋಣ ಅಂತ ತಿಂತಾಯಿದ್ವಿ. ಬಟ್ ಅಲ್ಲಿ ನೋಡ್ಬೋದು ನೀವು ಘಾಟ್ ಸೆಕ್ಷನಲ್ಲಿ ಅಂದರೆ ಹೊರನಾಡು ಸೈಡೆಲ್ಲ ಹೋಗೋವಾಗ ಅಲ್ಲಿ ಜೋಳ ಜಾಸ್ತಿ ಮಾಡ್ತಾರೆ. ಜೋಳ ಮತ್ತು ಪೈನಾಪಲ್ಲು, ಸುಟ್ಟಿರೋ ಜೋಳ ಮತ್ತು ಬೇಯಿಸಿರೋ ಜೋಳ ತುಂಬಾ ಚೆನ್ನಾಗಿತ್ತು. ಪೈನಾಪಲ್ ಎಲ್ಲ ನಾವು ನಮ್ಮೂರ ಕಡೆ ತೊಗೊಂಡ್ರೆ ಅಷ್ಟು ಟೇಸ್ಟ್ ಇರೋಲ್ಲ. ಬಟ್ ಇಲ್ಲಿ ನಾನು ಪೈನಾಪಲ್ ತಿಂದಾಗ ತುಂಬಾ ಸ್ವೀಟಾಗಿತ್ತು ಕಂಡ್ರೆ. ಲೈಟಾಗಿ ಉಪ್ಪು ಖಾರ ಹಾಕ್ಕೊಡ್ತಾರೆ. ಟೇಸ್ಟ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದಾದಮೇಲೆ ಆನ್ ದ ವೇ ಆಗ್ತಾ ರಾಮ ಮಂದಿರ ಕೂಡ ಇಲ್ಲಿತ್ತು. ಸೊ ರಾಮ ಮಂದಿರ್ಗೆ ಹೋಗೋಣ ಅಂತ ಹೇಳಿಬಿಟ್ಟು ರಾಮ ಮಂದಿರ ಒಳಗೆ ಬಂದ್ವಿ. ಇದು ಒಂಥರ ಜೈನ್ ಟೆಂಪಲ್ಲು. ತುಂಬ ಹಳೆ ಕಾಲದಾಗಿ ಬಿಲ್ಡ್ ಮಾಡಿದಾಗೆ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ, ಹಿಸ್ಟಾರಿಕಲ್ ಆಗಿ ಕಾಣುತ್ತೆ. ಸೊ ಇಲ್ಲಿ ಬಂದಿದ್ವಿ. ಇಲ್ಲಿ ಒಂದು ಇಷ್ಟು ಸೈಲೆಂಟಾಗಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ಧರ್ಮಸ್ಥಳ ಎಲ್ಲ ಹೋಗೋರೆಲ್ಲ ಇಲ್ಲಿ ರಾಮ ಮಂದಿರನ ನೋಡೇ ಇರ್ತೀರ. ಸೊ ನೋಡಿಲ್ಲ ಅಂದರೆ ಈ ಪ್ಲೇಸ್ನ ನೋಡಿ, ತುಂಬಾ ಚೆನ್ನಾಗಿದೆ ಪ್ಲೇಸು. ಸೊ ಇಲ್ಲಿ ಪ್ಲೇಸ್ನೆಲ್ಲ ನೋಡಿಕೊಂಡು ಅದಾದಮೇಲೆ ನೆಕ್ಸ್ಟು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿಕೊಂಡು ಹೊರನಾಡು ಕಡೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಆನ್ ದ ವೇ ಒಂದು ವಾಟರ್ಫಾಲ್ ಸಿಕ್ತು ಅಂತ ಹೇಳಿಬಿಟ್ಟು ಅಲ್ಲಿ ಗಾಡಿನ ಸ್ಟಾಪ್ ಮಾಡಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಫೋಟೋಸ್ ಎಲ್ಲ ತೊಗೊಂಡು ನೆಕ್ಸ್ಟು ಒಂದು ತಿಂಡಿ ತಿನ್ನೋಣ ಅಂತ ಬಂದ್ವಿ. ಆಲ್ಮೋಸ್ಟ್ ಅವೆಲ್ಲ ತಿಂದಿದ್ದರಿಂದ ಇಲ್ಲಿ ಊಟ ಮಾಡಬೇಕಂತ ಅನ್ನಿಸ್ಲಿಲ್ಲ. ಬಿಸಿ ಬಿಸಿ ಬಜ್ಜಿ ಎಲ್ಲ ತೊಗೊಂಡು ಚಳಿಗೆ ಅದೇ ಚೆನ್ನಾಗಿರುತ್ತೆ ತಿನ್ಕೊಂಡು ಹೋಗ್ತಾಯಿದ್ವಿ. ಆನ್ ದ ವೇ ಹೋಗ್ಬೇಕಾದಾಗ ನಮಗೆ ಗೊತ್ತಾಯಿತು ಇಲ್ಲಿ ಏನೋ ಫೇಮಸ್ ಇತ್ತಂತೆ ಇವತ್ತು, ಏನೋ ದೇವ್ರದ್ದು. ಸೊ ಅದನ್ನು ಜಾತ್ರೆ ಥರ ಮಾಡ್ತಾಯಿದ್ರು.
ಅದಾದಮೇಲೆ ಫೈನಲಿ ಬಂದು 6:30 ಹಂಗೆ ನಾವು ಹೊರನಾಡನ್ನ ರೀಚ್ ಆದ್ವಿ. ರೂಮೆಲ್ಲ ಬುಕ್ ಮಾಡಿ, ದೇವಸ್ಥಾನದ ರೂಮ್ ಯಾವಾಗೂ ತೊಗೋತಾ ಇದ್ವಿ, ಈ ಸಲ ಇರಲಿಲ್ಲ ಅಂತ ಹೇಳಿ ರೂಮ್ನ ಬುಕ್ ಮಾಡಿದ್ವಿ. ರೂಮ್ಗೆ ಆ್ಯಕ್ಚುಲಿ 2000 ತೊಗೊಂಡ್ರು. ಸೊ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿಬಿಟ್ಟು, ಇನ್ನು ಅದಾದಮೇಲೆ ಹೋಟೆಲ್ಗೆ ಬಂದು ಊಟ ಮಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು, ಊಟ ತಿನ್ನಬೇಕಂತಲೇ ಅನ್ನಿಸ್ತಿಲ್ಲ, ಯಾಕಂದರೆ ನನಗೆ ಹೊರಗಡೆ ಟೇಸ್ಟ್ ನಿಜವಾಗ್ಲೂ ಇಷ್ಟ ಆಗೋಲ್ಲ. ಸೊ ಆದ್ರೂ ಅದನ್ನೇ ತೊಗೊಂಡು ತಿಂದ್ಕೊಂಡು ಆಮೇಲೆ ರೂಮಿಗೆ ಬಂದ್ವಿ. ರೂಮ್ಗೆ ಬಂದು ಇಲ್ಲಿ ರೆಸ್ಟ್ನ ಮಾಡ್ತಾಯಿದ್ವಿ. ಆ್ಯಕ್ಚುಲಿ ಇಲ್ಲಿ ದೇವಸ್ಥಾನದ ರೂಮ್ ಇದೆ ಗೈಸ್, ಬಟ್ ಆದರೆ ಯಾರಿಗೂ ಪ್ರೊವೈಡ್ ಮಾಡಲ್ಲ. ಸೊ ಈ ಥರ ಆಯಿತು. ಈ ಲಾಗ್ ಇಷ್ಟ ಆಗಿತ್ತು, ಮತ್ತೆ ಈ ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ಬಾಯ್.